ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಜರ್ನಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಕಡೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ನಿಮಗೆ ಈ ವಿಡಿಯೋದಲ್ಲಿ ನನ್ನ ಟ್ರೈನ್ ಜರ್ನಿ ಹೇಗಿತ್ತು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹೋಗಬೇಕು. ಅದಕ್ಕೆ ನನ್ನ ರೂಮಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ ಆಗುತ್ತೆ. ಆಟೋದಲ್ಲಿ ಹೋಗಬೇಕು, ಬಸ್ಸಲ್ಲೂ ಹೋಗ್ಬೋದು. ಆದರೆ ಈ ಲಗೇಜ್ ಇಟ್ಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಊಬರಲ್ಲಿ ಆಟೋ ಬುಕ್ ಮಾಡಿದೆ. ಇನ್ನೂ 5 ಮಿನಿಟ್ಸ್ ತೋರಿಸ್ತಾ ಇತ್ತು. ಅಷ್ಟರಲ್ಲಿ ಬ್ಯಾಗ್ ಫುಲ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಆಟೋ ಬಂದೇ ಬಿಡ್ತು. ಹಾಗಾಗಿ ಬೇಗ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ತೊಗೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ನಾನು ಬೇಕು ಅಂತಲೇ ಸ್ವಲ್ಪ ಲೇಟಾಗಿ ಹೊರಟೆ, ಯಾಕೆಂದರೆ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ. ಆದರೆ ಟ್ರಾಫಿಕ್ ಮಾತ್ರ ಕಡಿಮೆನೇ ಇರಲಿಲ್ಲ. ಆಟೋ ಅಣ್ಣ ಮಾತ್ರ KR ಮಾರ್ಕೆಟ್ ಹತ್ರ ಯಾವುದೋ ರೂಟಲ್ಲಿ ಹೋಗ್ತಾಯಿದ್ರು. ನನಗೊಂದ್ಸಲ ಭಯ ಆಗಿ ಮ್ಯಾಪ್ ತೆಗೆದು ನೋಡಿದೆ. ಆಮೇಲೆ ಗೊತ್ತಾಯಿತು ಅಣ್ಣ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದಾರೆ ಅಂತ. ಯಾಕೆಂದರೆ ರೂಟ್ ಶಾರ್ಟ್ಕಟ್ ಆದರೂ ಏರಿಯಾ ಮಾತ್ರ ಫುಲ್ ಖರಾಬಾಗಿತ್ತು. ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಆಟೋ ಅಣ್ಣಂಗೆ ಬಾಯಿ ಹೇಳಿ ಅಲ್ಲೇ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೆ. ಆದರೆ ಟ್ರೈನ್ ಬರೋಕ್ಕೆ ಇನ್ನೂ 1 ಅವರ್ ಇತ್ತು. ಅಷ್ಟರಲ್ಲಿ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತ ಅಲ್ಲೇ ಇದ್ದ ಹೋಟೆಲ್ಗೆ ಹೋದೆ. ಇವಾಗ ಅಷ್ಟೇ ಮೆಜೆಸ್ಟಿಕ್ ರೀಚ್ ಆದೆ. ಟ್ರೈನ್ ಬರೋಕ್ಕೆ ಇನ್ನೂ 1 ಅವರ್ ಟೈಮ್ ಇದೆ. ಅಷ್ಟೊಳಗಡೆ ಏನಾದರೂ ಸ್ವಲ್ಪ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಒಂದು ಹೋಟೆಲಿಗೆ ಬಂದೆ. ಬರೀ ಎಲ್ಲ ಖಾಲಿಯಾಗಿದೆ, ಇಡ್ಲಿ ಎಲ್ಲ ಖಾಲಿಯಾಗಿದೆ, ವಡೆ ಮಾತ್ರ ಇದೆ ಅಂತ ಹೇಳಿದರು. ಅದಕ್ಕೆ ವಡೆ ಅಷ್ಟೇ ತೊಗೊಂಡಿದ್ದೀನಿ. ಟ್ರೈನ್ ಬರೋಕ್ಕಿಂತ ಮುಂಚೆ ತಿನ್ಕೊಬಿಡೋಣ. ವಡೆ ಎಂದು ಕಲ್ಲಿದ್ದಂಗಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಹೋಟೆಲ್ಗಿಂತ ಟ್ರೈನಲ್ಲಿ ಮಾಡ್ಕೊಬರ್ತಾರಲ್ಲ ಅದೇ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಮೆಜೆಸ್ಟಿಕ್ ಎಂಟ್ರಿ ಕೊಟ್ಟ ತಕ್ಷಣ ಆ್ಯಸ್ ಯೂಶ್ವಲ್ ಗೊಂಬಿ ಅಂದರೆ ಸಿಕ್ಕಾಪಟ್ಟೆ ಜನಸಂಖ್ಯೆ. ನಮ್ಮ ದುರದೃಷ್ಟಕ್ಕೆ ಟಿಕೆಟ್ ಬೇರೆ ಸಿಕ್ಕಿಲ್ಲ, ಬುಕ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಜನರಲ್ಲೇ ಹೋಗಬೇಕು. ಜನರಲ್ ಟಿಕೆಟ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಪ್ಲ್ಯಾಟ್ಫಾರ್ಮ್ ಹೋಗೋಣ. ಆ್ಯಕ್ಚುಲಿ ಜನರಲ್ ಬೋಗಿಲಿ ಟ್ರಾವೆಲ್ ಮಾಡೋದೊಂಥರ ಸಖತ್ತಾಗಿರುತ್ತೆ. ಅದರಲ್ಲೂ ಸಿಕ್ಕಾಪಟ್ಟೆ ರಶ್ ಆಗಿದೆ ಅಂತ ಇನ್ನೂ ಸಖತ್ತಾಗಿರುತ್ತೆ. ನನ್ನ ಫ್ರೆಂಡ್ಸ್ ಮಂಡ್ಯದಿಂದ 3 ಜನ ಬರ್ತಿದ್ದಾರೆ. ಅವರು ಮಂಡ್ಯದಿಂದನೇ ನನಗೊಂದು ಸೀಟ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಯಾವಾಗಲೂ ರಿಸರ್ವ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಬ್ಯಾಂಗ್ಳೂರ್ ರೀಚ್ ಆಗೋವರೆಗೂ ಆ ಸೀಟ್ ಹಂಗೆ ಇರುತ್ತಾ ಇಲ್ವಾ ಅಂತ. ರಶ್ ಇಲ್ಲ ಅಂದರೆ ಸಾಕಪ್ಪ, ಇಲ್ಲ ಅಂದರೆ ಜನರಲಲ್ಲಿ ಲಾಂಗ್ ಜರ್ನಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಟ್ರೈನು ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತ ಇನ್ನೂ ಡಿಸ್ಪ್ಲೇ ಮಾಡಿಲ್ಲ. ಹಾಗಾಗಿ ಸದ್ಯಕ್ಕೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಬಂದು ನಿಂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಯಾವುದಿದು ಪ್ಲಾಟ್ಫಾರ್ಮ್ 3 ಇದೆ ಇವಾಗ. ಸೊ ನೆಕ್ಸ್ಟು ಡಿಸ್ಪ್ಲೇ ಮಾಡಿದ ಮೇಲೆ ಆ ಪ್ಲಾಟ್ಫಾರ್ಮ್ಗೆ ಹೋಗ್ತೀನಿ. ಜನರಲ್ ಆಗಿ ಇಂಡಿಯನ್ ರೈಲ್ವೇಸಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ ಅಂದರೆ ಟ್ರೈನ್ ಲೇಟಾಗಿ ಬರೋದು, ಅಥವಾ ಪ್ಯಾಸೆಂಜರ್ಸ್ಗೆ ಫೆಸಿಲಿಟೀಸ್ ಕಡಿಮೆ ಇರುತ್ತೆ, ಕ್ಲೀನ್ಲಿನೆಸ್ ಇರಲ್ಲ, ಆಮೇಲೆ ಸೆಕ್ಯೂರಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅದರಿಂದ ತುಂಬ ರಾಬ್ರಿ ಈ ಥರ ಎಲ್ಲ ಘಟನೆಗಳು ನಡೀತಾ ಇರುತ್ತೆ. ಇದೆಲ್ಲ ಜನರಲ್ ಪ್ರಾಬ್ಲಮ್ಸ್ ಇಂಡಿಯನ್ ರೈಲ್ವೇಸಲ್ಲಿ. ಬಟ್ ಇವಾಗ ಇತ್ತೀಚೆಗೆ ಸ್ವಲ್ಪ ಅಪ್ಡೇಟ್ ಏನಾಗಿದೆ ಅಂತ ಅಂದರೆ, ನೀವು ಯಾವುದೇ ರೈಲ್ವೆ ಸ್ಟೇಷನಿಗೆ ಹೋದರೂ ಕೂಡ ಪ್ಲಾಟ್ಫಾರ್ಮಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಅಷ್ಟು ಸ್ಮೆಲ್ ಬರ್ತಾಯಿತ್ತು. ಇವಾಗೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗಂತೂ ನಮ್ಮ ಇಂಡಿಯನ್ ರೈಲ್ವೇಸಲ್ಲಿ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗೂ ಆಗಿದೆ. ಕ್ಲೀನಿನೆಸ್ ಆಗಿರ್ಬೋದು, ಪ್ಯಾಸೆಂಜರ್ಸ್ಗೆ ಫೆಸಿಲಿಟಿ ಕೊಡೋದ್ರಲ್ಲಾಗಿರ್ಬೋದು. ಎಕ್ಸೆಪ್ಟ್ ಜನರಲ್ ಬೋಗಿ ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಯಾರು ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವರಿಗೆ ರೈಲ್ವೇಸಲ್ಲಿ ಯಾವ್ಯಾವ ಥರ ಬದಲಾವಣೆ ಆಗ್ತಾಯಿದೆ ಅನ್ನೋದು ಗೊತ್ತಾಗಿರುತ್ತೆ. ಟ್ರೈನ್ ಬಂದ ತಕ್ಷಣ ನನಗಂತೂ ಓಡಿ ಸುಸ್ತಾಗೋಯ್ತು. ಸಿಕ್ಕಾಪಟ್ಟೆ ಜನ ಬೇರೆ ಎಲ್ಲ ಜೊತೆಲೇ ಓಡ್ತಾಯಿದ್ರು. ಯಾಕೆಂದರೆ ಯೂಶಲಿ ಜನರಲ್ ಕಂಪಾರ್ಟ್ಮೆಂಟು ರೈಲ್ ಸ್ಟಾರ್ಟಿಂಗಲ್ಲಿರುತ್ತೆ, ಇಲ್ಲ ಎಂಡಲ್ಲಿರುತ್ತೆ. ಹಾಗಾಗಿ ಜನ ಹಿಂದೆ ಮುಂದೆ ಓಡ್ತಾನೆ ಇರ್ತಾರೆ. ನೋಡಿ ಹೆಂಗೆ ನುಗ್ತಾ ಇದ್ದಾರೆ ಒಳಗಡೆ ಹೋಗಲಿಕ್ಕೆ. ಫೈನಲಿ ಸೀಟ್ ಸಿಕ್ಕಿದೆ. ಕಷ್ಟಪಟ್ಟು ರಿಸರ್ವ್ ಮಾಡಿ ಇಟ್ಟಿದ್ರು. ಜಾಗ ಬಿಡು ಹೋಗ್ಲಿ. ಅದನ್ನೇ ನನ್ನ ಮಗು ಹುಷಾರಿಲ್ಲ, ನನಗೆ ರೋಗ ಬಂದಿರುತ್ತೆ, ಅದನ್ನ ನಾನು ಅವಾಗ ಹೇಳಿದ್ದು. ಚೆನ್ನಾಗಿರೋ ರೋಗ ಬರ್ಸ್ಬೇಡ ಅಂತ. ನೀನು ನೋಡ ನನಗೆ ಹೇಳ್ತೀಯ, ರೋಗ ಬಂದೈತಿ. ಇವ್ರು ನೋಡಿ ಅಮ್ಮ ಅಡ್ಡ ನಿಂತು ಕೂತ್ಕೊಳ್ಳೋದು.
ವ್ಯಾಪ್ತಿ ಪ್ರದೇಶದಿಂದ ದೂರ ದೂರ ಇದ್ದಾರೆ. ಈ ಸಮಯದಲ್ಲಿ ಪ್ರಯತ್ನಿಸಲಾಗಲ್ಲ. ಆಕ್ಚುಲಿ ಜನರಲ್ ಬೋಗಿಲಿ ಸೀಟ್ ಸಿಗ್ಬೇಕು ಅಂದ್ರೆ ಸ್ವಲ್ಪ ಅದೃಷ್ಟ ಮಾಡಿರ್ಬೇಕು. ಇವತ್ತು ಸ್ವಲ್ಪ ಅದೃಷ್ಟ ನಮ್ ಕಡೆ ಇರೋದ್ರಿಂದ ಸೀಟ್ ಸಿಕ್ಕಿದೆ. ಬಟ್ ಇದೇ ತರ ಶಿವಮೊಗ್ಗವರೆಗೂ ಟ್ರಾವೆಲ್ ಮಾಡ್ಬೇಕು. ಜರ್ನಿ ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಈಗ ಆಲ್ರೆಡಿ ಜಗಳಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಅವ್ರಿಗೆ ಸೊಂಟ ಬಿದ್ದೋಗ್ಬಿಟ್ಟಿದೆ. ಇವರು ಪಾಪ 1 hour ಇಂದ ಬರ್ತಾರೆ ಅಂತ ಫೈನಲಿ ಬಂದ್ರು. ಎಷ್ಟು ಜನ ಬಂದ್ರು? ಒಬ್ಬರೇ ಬಂದಿದ್ದ ಅಂತ 4 ಜನ ಬಂದ್ರು 1 hour ಇಂದ. ಫೈನಲಿ ಶಿವಮೊಗ್ಗ ರೀಚ್ ಆದ್ವಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಗುರು. ಟ್ರೈನ್ ಹತ್ತುವಾಗ ಹಿಂಗೆ ಕೂತ್ಕೊಂಡಿದ್ವಿ, ಶಿವಮೊಗ್ಗ ರೀಚ್ ಆಗೋವರೆಗೂ ಹಾಗೆ ಬಂದ್ವಿ. ಬಾಡಿ ಎಲ್ಲೆಲ್ಲಿ ನೋವಾಗಿದೆಯೋ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ 3 ಕಿಲೋಮೀಟರ್ ಆಗುತ್ತಂತೆ. ಮತ್ತು ಅಲ್ಲಿಂದ ಆಟೋ ಮಾಡ್ಕೊಂಡು ಬಸ್ ಸ್ಟಾಪ್ಗೆ ಹೋದ್ವಿ. ಇನ್ನೊಂದು ನಮ್ಮ ಮಲೆನಾಡು ಸೈಡ್ ಏನು ವಿಶೇಷ ಅಂದರೆ ಗೌರ್ಮೆಂಟ್ ಬಸ್ಸಸ್ಗಿಂತ ಪ್ರೈವೇಟ್ ಬಸ್ಸಸ್ಗಳೇ ಜಾಸ್ತಿ. ಯಾವುದೇ ಹಳ್ಳಿಗೆ ಹೋಗಬೇಕು ಅಂದರೆ ಪ್ರೈವೇಟ್ ಬಸ್ಸಲ್ಲೇ ಹೋಗಬೇಕು. ಗೌರ್ಮೆಂಟ್ ಬಸ್ಗಳು ತುಂಬ ಕಡಿಮೆ. ಬಸ್ ಸ್ಟಾಪ್ ಬಂದ್ವಿ, ಬಸ್ ರೆಡಿ ಇತ್ತು. ಬಸ್ ಹತ್ಕೊಂಡು ತೀರ್ಥಹಳ್ಳಿ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಧನ್ಯವಾದಗಳು.